ಬೆಂಗಳೂರಿನ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಕೇಸ್ ಈಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಅತುಲ್ ಸಾವಿಗೆ ಇಡೀ ದೇಶವೇ ಮರುಗ್ತಾ ಇದ್ದು ಆತನನ್ನು ಈ ವ್ಯವಸ್ಥೆಗೆ ಬಲಿ ಪಡೆದಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ನಡುವೆ ಅತುಲ್ ಕೇವಲ ಒಬ್ಬ ಎಂಜಿನಿಯರ್ ಆಗಲಿಲ್ಲ, ಆತ ಸಾಮಾಜಿಕ ಕಳಕಳಿ ಉಳ್ಳಂತಹ ವ್ಯಕ್ತಿಯಾಗಿದ್ದ. ಅತುಲ್ನ ಸಮಾಜಮುಖಿ ಕಾರ್ಯಗಳ ಬಗ್ಗೆ ಫುಲ್ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಅತುಲ್ ಸಮಾಜಮುಖಿ ಕಾರ್ಯಕ್ಕೆ ಮನಸೋತ ಸ್ನೇಹಿತರು, ಅನಾಥ ಮಕ್ಕಳಿಗೆ ಸಹಾಯ ಮಾಡ್ತಿದ್ದ ಟೆಕ್ಕಿ ಅತುಲ್. ನ್ಯಾಯ ಬಾಕಿ ಇದೆ ಅನ್ನೋ ಪದ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ನ್ಯಾಯ ಬಾಕಿ ಇದೆ, ಜಸ್ಟಿಸ್ ಇಸ್ ಡ್ಯೂ ಅನ್ನೋ ಇದೊಂದು ಪದ ಈಗ ಅಕ್ಷರಶಃ ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಇದಕ್ಕೆ ಕಾರಣ ಬೆಂಗಳೂರಿನ ಟೆಕ್ಕಿ ಅತುಲ್ ಸುಸೈಡ್. ರಾಷ್ಟ್ರ ಮಟ್ಟದಲ್ಲಿ ಹಲ್ಚಲ್ ಎಬ್ಬಿಸಿದ ಅತುಲ್ ಒಳಗೊಬ್ಬ ನಿಜವಾದ ಸಮಾಜಮುಖಿ ವ್ಯಕ್ತಿತ್ವವಿತ್ತು. ಜೀವನದಲ್ಲಿ ಅದೆಷ್ಟು ನೋವುಗಳನ್ನು ಅನುಭವಿಸುತ್ತಿದ್ದರೂ ಸಮಾಜಕ್ಕಾಗಿ ಏನಾದರೂ ಮಾಡಬೇಕು, ಬಡವರ ಹಾಗೂ ಅನಾಥರಿಗೆ ಕೈಲಾದ ಸಹಾಯ ಮಾಡಬೇಕು ಎಂಬ ಹಂಬಲವಿತ್ತು. ಇದೇ ಕಾರಣದಿಂದ ಸೇವ್ ಇಂಡಿಯಾ ಫ್ಯಾಮಿಲಿ ಫೌಂಡೇಶನ್ ಸೇರಿದಂತೆ ಕೆಲ ಎನ್ಜಿಒಗಳಲ್ಲಿ ಅತುಲ್ ಸದಸ್ಯರಾಗಿದ್ದರು. ಈ ಮೂಲಕ ಸರ್ಕಾರಿ ಶಾಲಾ ಮಕ್ಕಳಿಗೆ ಹಾಗೂ ಅನಾಥಾಶ್ರಮಕ್ಕೆ ಸಹಾಯ ಹಸ್ತ ಚಾಚಿದ್ದ ಅತುಲ್ನನ್ನ ಆತನ ಸ್ನೇಹಿತರು ಗುಣಗಾನ ಮಾಡುತ್ತಿದ್ದಾರೆ. ಅವನು ಬರೀ ನಮಗೆ ನೆನಪು ಮಾತ್ರ ಅಲ್ಲ, ನಮಗೆ ಸ್ಫೂರ್ತಿ ಕೂಡ. ಯಾಕೆಂದರೆ ಸಾಕಷ್ಟು ಸಾಮಾಜಿಕ ಕಳಕಳಿ ಉಳ್ಳಂತಹ ಮನುಷ್ಯ. ಆತನು ಏನೇ ಸಂಪಾದನೆ ಮಾಡಿದ್ರೂ ಯಾವ ಥರ ಅಂತಂದರೆ, ಕೆಲವೊಂದು ಶಾಲೆಗಳಿಗೆ ಉಚಿತವಾಗಿ ಪುಸ್ತಕಗಳನ್ನ ದಾನ ಮಾಡೋದು, ಕಂಬಳಿಗಳನ್ನ ಹಂಚೋದು, ಹಾಗೂ ಸೀರೆಗಳನ್ನ ಹಂಚೋದು, ಹಾಗೂ ಈ ಬಡ ಮಕ್ಕಳಿಗೆ ಚಾಪೆಗಳನ್ನ ಹಂಚೋದು, ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಹಾಗೂ ಸಾಕಷ್ಟು ಅದರ್ ಕಂಪ್ಯೂಟರ್ ಟೆಕ್ನಾಲಜೀಸ್ನ ಪಾಠ ಹೇಳ್ಕೊಟ್ಟು ಇವತ್ತು ಆ ಪಾಠ ಪಡ್ಕೊಂಡವರೆಲ್ಲನೂ ತಮ್ಮ ಜೀವನವನ್ನು ಸಾಕಷ್ಟು ಚೆನ್ನಾಗಿ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಅತುಲ್ ತನ್ನ ಮಗು ತನ್ನ ಜೊತೆಯಲ್ಲಿ ಇಲ್ಲದಿದ್ದರೂ ಅನೇಕ ಅನಾಥಾಶ್ರಮಗಳ ಜೊತೆ ಸಂಪರ್ಕ ಹೊಂದಿದ್ದ. ಅನೇಕ ಅನಾಥ ಮಕ್ಕಳಿಗೆ ಸಹಾಯ ಮಾಡಿದ್ದಾರಂತೆ. ಜೊತೆಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳನ್ನು ವಿತರಿಸಿದ್ದಾರೆ. ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಅತುಲ್ ಅನೇಕ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಟೀಚಿಂಗ್ ಮಾಡ್ತಿದ್ರಂತೆ. ಇದೆಲ್ಲವನ್ನು ನೆನೆದು ಅತುಲ್ ಸ್ನೇಹಿತರು ಭಾವುಕರಾದರು. ಮೇಡಮ್, ಅತುಲ್ ಕೇವಲ ಒಬ್ಬ IT ಇಂಜಿನಿಯರ್ ಆಗಿರಲಿಲ್ಲ. ಅವನದು ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಭಾಳ ಮಾತಾಡ್ತಿದ್ದ. ಅವನೇ ಪರ್ಸ್ನಲಿ 2-3 ಸತಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆಲ್ಲ ವಿಸಿಟ್ ಮಾಡಿ ಅವರಿಗೆ ಪಾಠ ಹೇಳ್ಕೊಡೋದಿರಲಿ, ಡ್ರಾಯಿಂಗ್ಸ್ಗಳನ್ನು ಹೇಳ್ಕೊಡೋದಿರಲಿ ಮಾಡಿದ್ದ. ಆರ್ಫನೇಜಿಗೂ ಸ್ವತಃ 2-3 ಸತಿ ಹೋಗಿ ಅಲ್ಲಿನ ಮಕ್ಕಳಿಗೆ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ನಾವು ಮಾಡಲೇಬೇಕು. ನನಗೆ ಮಗು ಸಿಗಲಿಲ್ಲ ಅಂದರೆ ಏನು, ಬೇರೆಯವ್ರ ಮಕ್ಕಳು ಯಾರಿದ್ದಾರೆ, ಅವ್ರಿಗೆ ತಂದೆ ತಾಯಿ ಯಾರಿಲ್ವೋ ಅವರಿಗಾದರೂ ನಾವು ಸಹಕಾರಕ್ಕೆ ಇಳಿಯೋಣ, ನಾವು ನಿಂತ್ಕೊಳ್ಳೋಣ ಅಂಥೇಳಿ ಯಾವಾಗಲೂ ಆರ್ಫನೇಜ್ಗಳಿಗೆ, ಬ್ಲೈಂಡ್ ಸ್ಕೂಲ್ಗಳಿಗೆ ಯೋಚನೆ ಮಾಡ್ತಿದ್ದ. ಮೇಜರಾಗಿ ಆರ್ಫನೇಜ್ಗಳ ಬಗ್ಗೆ ಭಾಳ ಗಮನ ಇಟ್ಟಿದ್ದ. ಒಟ್ನಲ್ಲಿ ಅತುಲ್ನ ಈ ವ್ಯಕ್ತಿತ್ವಕ್ಕೆ ಮಾರು ಹೋದ ಅನೇಕ ಜನ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದಾರೆ. ಅದೇನೇ ಇರಲಿ, ಅತುಲ್ ಅನೇಕ ಜನರಿಗೆ ಬೆಳಕಾಗಿದ್ರು. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.